ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್ ಶ್ರೇಯಾ ಹಡಲ್ಗಿ ಅಂತ. ಪ್ರಸ್ತುತ ಈ ಒಂದು ಶ್ರೇಯಾ ಬಂದ್ಬಿಟ್ಟು ವಿಜಯನಗರದ ಹಡಲ್ಗಿ ಎಂಬ ಒಂದು ಊರಿನಲ್ಲಿ ವಾಸವಾಗಿರ್ತಕ್ಕಂಥ ಕರ್ನಾಟಕದ ಒಬ್ಬ ಹುಡುಗಿಯಾಗಿದ್ದು ಎಸ್ ಸಿ ಮನೆತನದಿಂದ ಬಂದಿದ್ದಾರೆ. ಈಕೆ ಶ್ರೇಯಾ ಅವರು ಎಸ್ ಸಿ ಕುಟುಂಬದಲ್ಲಿ ಅಂದರೆ ಪರಿಶಿಷ್ಟ ಜಾತಿ ಅಂತ ಕರೀತಾರೆ. ಅದರಲ್ಲಿ ಪ್ರಸ್ತುತ ಈಕೆ ಜಾತಿ ಗೀತೆ ನಂಬುವಂಥ ಹುಡುಗಿ ಅಲ್ವೇ ಅಲ್ಲ ಫಸ್ಟ್ ಆಫ್ ಆಲು. ಹಾಗೆಯೇ ನನ್ನನ್ನು ಮದುವೆ ಆಗಬೇಕಾಗಿರ್ತಕ್ಕಂಥ ಹುಡುಗ ಸಹ ಜಾತಿಯನ್ನು ಬಿಟ್ಟು ಬಂದಿರತಕ್ಕಂಥ ಹುಡುಗ ಆಗಿರಬೇಕಂತೆ. ಈಕೆಯ ಸಂಪೂರ್ಣ ವಿವರಣೆ ನೋಡೋದಾದರೆ ಪ್ರಸ್ತುತ ಶ್ರೇಯಾ ಎನ್, ವಯಸ್ಸು 24 ವರ್ಷ, ಊರು ವಿಜಯನಗರದ ಹಡಲ್ಗಿ ಎಂಬ ಒಂದು ಊರು, ರಾಶಿ ಧನು ರಾಶಿ, ನಕ್ಷತ್ರ ಮೂಲ ನಕ್ಷತ್ರ. ನೀವು ರಾಶಿ ನಕ್ಷತ್ರ ತೆಗೆಸಿದ್ರೂ ಕೂಡ ಸಮಸ್ಯೆನೇ ಇರಬಾರ್ದು, ಎಲ್ಲನೂ ಕೂಡ ಉತ್ತಮ ಬರಬೇಕು, ಆ ಒಂದು ದೃಷ್ಟಿನಿಂದ ಹೇಳ್ತಾ ಇದ್ದೇನೆ. ಗ್ರಾಮೀಣ ಬ್ಯಾಂಕ್ ಸಹಾಯಕ ಸೇವಾ ಕೇಂದ್ರದಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಗೌರ್ಮೆಂಟ್ ಅಲ್ಲ, ಪ್ರೈವೇಟಲ್ಲಿ ಎಂಪ್ಲಾಯ್ಮೆಂಟ್, ಆಮೇಲೆ ಗೌರ್ಮೆಂಟ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ಮತ್ತು ಒಳ್ಳೆಯ ಒಂದು ಪೊಲಿಟ್, ಇಂಟ್ರೋವರ್ಟ್ ಮತ್ತು ಮಿತವಾಗಿ ಮಾತನಾಡುವಂಥ ಒಬ್ಬ ಹುಡುಗಿಯಾಗಿದ್ದಾರೆ ಈಕೆ. ಸ್ವಭಾವ ಬಂದು ತಂದೆಯವರು ಕೃಷಿಕರು, ತಾಯಿಯವರು ಸ್ವಸಹಾಯಕ ಸಂಘದಲ್ಲಿ ಒಬ್ಬ ಅಧ್ಯಕ್ಷೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ತಂಗಿ ಒಬ್ಬಳು ಶಾಲೆಗೆ ಓದ್ತಾ ಇದ್ದಾಳೆ, 7ನೇ ತರಗತಿ ಓದ್ತಾ ಇರೋದು. ನಾವು 2 ಜನ ಹೆಣ್ಮಕ್ಳು ನಮ್ಮ ತಂದೆ ತಾಯಿಯವ್ರಿಗೆ. ಒಬ್ಬ ಅಣ್ಣ, ದೊಡ್ಡಣ್ಣ ಇದ್ದಾನೆ, ಆಲ್ರೆಡಿ ಅವನು ಮದುವೆ ಆಗಿ ನಮ್ಮಿಂದ ಬೇರೆ ಆಗಿದ್ದಾನೆ ಅಂತ ತಿಳಿಸಿರೋದು. ಶ್ರೇಯಾ ಎನ್ ಹಡಲ್ಗಿ ಅವರಿಗೆ ಬೇಕಾಗಿರ್ತಕ್ಕಂಥ ಹುಡುಗ ಈ ರೀತಿಯಾಗಿರಲಿ. ವನದಲ್ಲಿ ಜೊತೆಗಿದ್ದರೆ ನೆಮ್ಮದಿ ಸಿಗುವಂಥ ಹುಡುಗ, ಹೆಂಡತಿಯ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡುವಂಥ ಹುಡುಗ, ಬ್ಯುಸಿ ಅನ್ನೋ ಕಾರಣಕ್ಕೆ ಒಂದೇ ರೀಸನ್ ಕೊಡಬಾರ್ದು, ನನಗೋಸ್ಕರ ಅಂತ ಸಮಯ ಮೀಸಲಿಡಬೇಕು. ಒಂದು ಕಾಲ ಇತ್ತು ಸ್ನೇಹಿತರೆ, ಅಂದರೆ ಹೆಂಡತಿಗೆ ಪ್ರಸ್ತುತ ಸಮಯ ಬೇಡ, ದುಡ್ಡು ಕೊಡುವಂಥ ಒಂದು ಕಾಲಿತ್ತು. ಇವಾಗಿಲ್ಲ, ಹೆಂಡತಿಗೆ ಟೈಮ್ ಸ್ಪೆಂಡ್ ಮಾಡಬೇಕು, ಅವ್ರ ಜೊತೆ ಪ್ರೀತಿ ಕೊಡಬೇಕು, ಅವ್ರಿಗೆ ಕಾಳಜಿ ಕೊಡಬೇಕು. ಈ ರೀತಿ ಟೈಮ್ಗಳನ್ನು ಹೆಚ್ಚಿಗೆ ಹೆಣ್ಣು ಮಕ್ಕಳು ಕೇಳ್ತಾ ಇದ್ದಾರೆ. ಅದು ನಿಮ್ಮಿಂದ ಕೊಡೋಕ್ಕೆ ಸಾಧ್ಯ ಆದರೆ ಮಾತ್ರ ಈಗಿನವರು ನಿಮ್ಮನ್ನು ಮದುವೆ ಆಗ್ತಾರೆ. ಸಣ್ಣ ಕಾಳಜಿಗಳಿಂದ ದೊಡ್ಡ ಸಂತೋಷ ಕೊಡುವ ಹುಡುಗ ಆಗಿದ್ದು, ನಿಮ್ಮ ವಯಸ್ಸಿನ ಅಂತರ 2-3 ವರ್ಷ ಆಗಿದ್ದರೂ ಕೂಡ ಅಭ್ಯಂತರ ಇಲ್ಲ. ನಮ್ಮ ತಂದೆ ತಾಯಿಯವರನ್ನು ನಾನು ಒಪ್ಪಿಸ್ತೇನೆ ಅಂತ ಹೇಳಿರೋದು. ಆ್ಯಂಡ್ ಒಳ್ಳೆಯ ಒಂದು ಎಮೋಷ್ನಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಒಳ್ಳೆಯ ಸ್ಟ್ರಾಂಗ್ ಆಗಿ ಇರಬೇಕು, ಒಟ್ಟಿಗೆ ಜೀವನವನ್ನು ಸುಖವಾಗಿ ಸಾಗಿಸುವಂತಹ ಒಂದು ಮನಸ್ಸು ನಿಮ್ಮದಾಗಿರಬೇಕು ಅಂತ ಹೇಳಿದ್ದಾರೆ. ಜಾತಿ, ಧರ್ಮ, ಮತ ಜೊತೆಗೆ ಸಂಸ್ಕಾರ ಇದೆಲ್ಲನೂ ಕೂಡ ಬಿಟ್ಟು ಬಂದಿರತಕ್ಕಂಥ ಹುಡುಗ ಆಗಿದ್ದರೆ ನನ್ನ ಜೊತೆ ನೀವು ಆರಾಮಾಗಿ ಸಂಭಾಳಿಸಿ ಹೊಂದಾಣಿಕೆಯಿಂದ ಇರ್ತೀರ ಅಂಥ ಹುಡುಗ ಆಗಿದ್ದರೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಪ್ರಸ್ತುತ DM ಮಾಡಿ, ಮೆಸೇಜ್ ಮಾಡಿ ಪರ್ಸ್ನಲಾಗಿ. ಈಕೆ ನಿಮಗೆ ಡೈರೆಕ್ಟಾಗಿ ರಿಪ್ಲೈನ ಮಾಡಿ, ಮೆಸೇಜ್ ಮಾಡಿ ನಿಮ್ಮ ನಂಬರ್ನ ತೆಗೆದುಕೊಳ್ತಾರೆ. ಈಕೆ ಹತ್ರ ಇರ್ತಕ್ಕಂಥ ಆಸ್ತಿ ವಿವರಣೆ ಬಗ್ಗೆ ಇನ್ಫಾರ್ಮೇಷನ್ ತೆಗೆದುಕೊಳ್ಳೋದಾದರೆ, ಒಂದೇ ವಿಚಾರ ಬಂದರೆ ಈಕೆ ಹತ್ರ ಇದೊಂದು ಕಾರು ಇದೆ, 2ನೇದಾಗಿ ಒಳ್ಳೆಯ ಒಂದು ಮನಸ್ಸು ಇದೆ, 3ನೇದಾಗಿ ಒಂದು ಮನೆ ಇದೆ, ತಂದೆ ತಾಯಿಯವರು ಫುಲ್ ಸಪೋರ್ಟಿವ್ ಆಗಿ ಈಕೆಗೆ ಇದ್ದಾರೆ. ಅಂದರೆ ಇವಾಗ ನೀವು ಬೇರೆ ಕಾಸ್ಟಿನ ಒಬ್ಬ ಹುಡುಗ ಆಗಿದ್ದು ನಿಮ್ಮನ್ನು ಅವರು ಇಷ್ಟಪಟ್ಟಿದ್ದಾರೆ ಅಂತಂದರೆ ಅವರು ಖಂಡಿತವಾಗ್ಲೂ ನಿಮಗೆ ಮುಂದೆ ಬಂದು ಮದುವೆ ಮಾಡಿಕೊಡ್ತಾರೆ. ಈ ಒಂದು ಗಾಡಿ ಏನು ನೋಡ್ತಿದ್ದಾರಾ ರೆಡ್ ಕಲರಲ್ಲಿ, ಪ್ರಸ್ತುತ ಟಾಪ್ ಮಾಡೆಲ್ ರೆಡ್ ಕಲರ್ ಗಾಡಿ, ಸ್ವತಃ ಸ್ವಂತ ದುಡ್ಡಿಂದನೇ ಅವರು ತೆಗೆದುಕೊಂಡಿರೋದು. ಒಂದು ಪ್ರೈವೇಟ್ ಆಗಿರ್ತಕ್ಕಂಥ ಬ್ಯಾಂಕ್ನಲ್ಲಿ ಕೆಲಸ ಅಲ್ವಾ, ಸೊ ದುಡ್ಡು ಅಂತ ಖರ್ಚು ಮಾಡೋಕ್ಕೆ ಹೋಗಲ್ಲ, ತಂದೆಯವರ ದುಡ್ಡೇ ಸಾಕನ್ನಷ್ಟಿದೆ. ಬಟ್ ಇದನ್ನೇ ಇಟ್ಕೊಂಡಿದ್ದಾರೆ ಇವಾಗ. ಒಳ್ಳೆಯ ಒಂದು ಸ್ಕಾರ್ಪಿಯೋ ಮಾಡೆಲಲ್ಲಿ ಇರ್ತಕ್ಕಂಥ ರೆಡ್ ಕಲರ್ ಕಾರ್, ಪ್ರೆಸೆನ್ಸ್ ಆ್ಯಂಡ್ ಇಟ್ ಬಿನ್ ಸ್ಟ್ರಾಂಗ್ ಆಗಿರ್ತಕ್ಕಂಥ ಇಂಜಿನ್ ಪರ್ಫಾರ್ಮೆನ್ಸ್ ಇದೆ. ಆ್ಯಂಡ್ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಕ್ವಾಲಿಟಿ, ಸಿಟ್ಟಿಂಗ್ ಒಂದು ಫಾರ್ಮಾಲಿಟೀಸ್, ಮತ್ತು ಇದರಲ್ಲಿ ಸಸ್ಪೆನ್ಸಿವ್ ಆಗಿರ್ತಕ್ಕಂಥ ಡಿಸೈನ್ ಕೂಡ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನನಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಹೇಳೋಕ್ಕಾಗಲ್ಲ, ಐ ಡೋಂಟ್ ನೋ ಕಾರಿನ ಬಗ್ಗೆ ಏನು ಹೇಳಬೇಕು ಅಂತ. ಬಟ್ ಈ ರೀತಿ ಹೇಳಿ ಸರ್, ನನ್ನನ್ನು ಮದುವೆ ಆದರೆ ಈ ಒಂದು ಕಾರು ಸಹ ಕೊಡ್ತೀನಿ ಅಂತಂದರೆ ಯಾರಾದರೂ ಸಿಗ್ಬೋದು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋರು ಅಂತ ಅವರು ಅಂದ್ಕೊಂಡಿದ್ದಾರೆ, ಹಾಗಾಗಿ ಕಳಿಸಿರೋದು. ಇದು ಕಾರಿನ ಒಳಗಡೆ ಇರ್ತಕ್ಕಂಥ ಒಂದು ಇಂಟೀರಿಯರ್ಗಳ ಡಿಸೈನು. ಬರೀ ಹೊರಗಿನ ಒಂದು ಫೋಟೋ ಕಳಿಸಿ ಆಮೇಲೆ ಚೆಂದ ಇದೆ ನೋಡೋದಕ್ಕೆ ಅಂದು ನೀವು ಒಪ್ಪಿಗೆ ಕೊಟ್ಟಿರ್ತೀರ, ಆನಂತರ ಒಳಗಡೆ ಹಿಂಗಿದೆಯಾ ಇದು ಅಂತಂದ್ಬಿಟ್ಟು ಶಾಕ್ ಆಗಬೇಡಿ. ಅದಕ್ಕೋಸ್ಕರ ನಾನು ನಿಮಗೆ ಕೊಟ್ಟಿದ್ದೇನೆ. ಈ ಗಾಡಿಯ ಒಂದು ಟಾಪ್ ಮಾಡಲ್ಲ ಮತ್ತು ಮಾಡ್ರನ್ ಲುಕ್ನ ನೋಡ್ಕೊಳ್ಳಿ ಒಳಗಿನಿಂದ. ಅದನ್ನು ಬಿಟ್ಟಾಕಿ ಇದರಲ್ಲಿ 1 ಲೀಟರ್ ಡೀಸೆಲ್ ಹಾಕಿದ್ರೆ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ, ಇದು ಇಂಪಾರ್ಟೆಂಟ್ ನಮಗೆ ಬೇಕಾಗಿರೋದು, ಯಾಕಂದರೆ ದುಡ್ಡಿಲ್ವಲ್ಲ ಸ್ನೇಹಿತರೆ. ಇದು ಬಂದುಬಿಟ್ಟು ಒಂದು 24-25 ಕಿಲೋಮೀಟರ್ವರೆಗೂ ಹೋಗುತ್ತಂತೆ. ಮತ್ತು ಮಾಡ್ರನ್ ಟೆಸ್ಟ್ ನೋಡಿದಾಗ ಇದರ ಟಾಪ್ ಸ್ಪೀಡ್ ಎಷ್ಟರ ಮಟ್ಟಿಗೆ ಇದೆ ಅಂದರೆ ಅಫ್ಕೋರ್ಸ್ ಒಂದು ಏನಿಲ್ಲ ಅಂತಂದರೂ 120 ಅಥವಾ 180ವರೆಗೂ ಟಾಪ್ ಸ್ಪೀಡ್ ಇದೆ. ಬಟ್ 120ಗೆ ಇವರು ಲಾಕ್ ಮಾಡಿಟ್ಟಿದ್ದಾರೆ, ಅದಕ್ಕಿಂತ ಮೇಲ್ಗಡೆ ಹೋಗೋಕ್ಕಾಗಲ್ಲ ಗಾಡಿ.
ಇದು ಮ್ಯಾಟ್ರು. ನಿಮಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೇನೆ. ಒಂದು ಗಾಡಿ, ಒಳ್ಳೆಯ ಒಂದು ಹುಡುಗಿ ಮತ್ತು ಆಕೆಯ ಒಂದು ಮನೆಯ ಜೀವನದ ಒಬ್ಬ ಒಳ್ಳೆಯ ಹಿರಿಯ ಮನೆತನದ ಜವಾಬ್ದಾರಿಯುತ ಗಂಡ ಎಲ್ಲನೂ ಕೂಡ ಆಗೋದಕ್ಕೆ ಸಿದ್ಧವಾಗಿದ್ದರೆ ಕೆಳಗಡೆ ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅವರು ನಿಮಗೆ ರಿಪ್ಲೈಯನ್ನು ಕೊಡ್ತಾರೆ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೇನೆ. ನಮಸ್ತೆ, ಬಾಯ್.